ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಬರೀ ಇವತ್ತು ಶನಿವಾರ ಬೆಳಿಗ್ಗೆ ಟೈಮ್ 8 ಗಂಟೆ ಆಗ ಬಂದೈತೆ ನೋಡ್ರಿ. ನಾನು ಎಲ್ಲ ಕೆಲಸ ಮುಗಿಸಿ ಜಳಕ ಮಾಡಿ ಫಸ್ಟಿಗೆ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಇನ್ನಿದ್ರೆ ಫಸ್ಟಿಗೆ ಇವತ್ತು ಕಷಾಯ ಮಾಡಕ್ಕಂತಿಲ್ರಿ, ಆಳ್ವಿ ಮಾಡ್ಬೇಕಂತ ಆಳ್ವಿ ಆಲ್ರೆಡಿ ನೆನೆಸಿಟ್ಟಿದ್ದೆ ನಾನು ಬೆಳಗ್ಗೆನೇ ರೀ. ಹಾಗಾಗಿ ಈಗ ಆಳ್ವಿ ಮಾಡಕ್ಕಂತೇಳಿ ಫಸ್ಟಿಗೆ ಒಂದು ಬೊಗೋಣಿಗೆ ನೀರು ಹಾಕಿ ಬಿಸಿ ಆಗಲಿ ಅಂತೇಳಿ ಇಟ್ಟಿದ್ದೀನಿ. ನೀರು ಬಿಸಿ ಆದಮೇಲೆ ಆಳ್ವಿ ನೆನೆಸಿಟ್ಟಿದ್ದನ್ನು ಹಾಕಿಬಿಟ್ಟು ಕುದಿಸ್ಕೋಬೇಕಾಗುತ್ತೆ ರೀ ಒಂದು 4-5 ನಿಮಿಷ. ಈಗ ನೀರನ್ನು ಬಿಸಿ ಆಗಿದ್ದ ನೆನೆಸಿಟ್ಟಿದ್ದ ಆಳ್ವಿನ ಬೊಗೋಣಿಗೆ ಹಾಕಾಕಂತೀನಿ ನೋಡ್ರಿ. ಇದು ಅಂತೂ ಭಾಳ ಬೆಸ್ಟ್ ಆಗುತ್ತೆ. ಅಂದರೆ ಕಷಾಯ ಬದಲಿ ಇದನ್ನ ಇವತ್ತು ಕುಡಿದ್ರಾಯ್ತಂತೇಳಿ ಅದನ್ನೇ ರೆಡಿ ಮಾಡ್ಕೊಳಕತ್ತಿದ್ದು. ಅಂದರೆ ಆಳ್ವಿ ಕುಡಿಯೋದ್ರಿಂದ ಕೈಕಾಲು ನೋವು ಮತ್ತು ಸುಸ್ತು ಆಗೋದಿಲ್ಲ ರೀ. ಅಂದರೆ ಭಾಳ ಎನರ್ಜಿ ಸಿಗುತ್ತೆ ಬಾಡಿಗೆ. ಸೊಂಟ ನೋವಾಗಲಿ ಮತ್ತು ಹಳೆ ಪೇನ್ಸ್ ಇದ್ದಿರ್ತಾವಲ್ರಿ, ಬಿದ್ದಿದ್ದು ಮತ್ತು ನಾವು ಏನಾದರೂ ಬಡ್ಕೊಂಡಿದ್ದು ಆ ಪೇನೆಲ್ಲ ಆಳ್ವಿ ಕುಡಿಯೋದ್ರಿಂದ ಕಮ್ಮಿ ಆಗ್ತಾವಂತ ಹೇಳ್ತಾರೆ. ಅವಾಗೆಲ್ಲ ಯಾರಿಗಾದರೂ ಕಾಲು ಫ್ರ್ಯಾಕ್ಚರ್ ಆದರೆ ಮತ್ತು ಏನಾದರೂ ಜಾಯಿಂಟ್ ಪೇನ್ ಇದ್ದುಬಿಟ್ರೆ ಆಳ್ವಿನ ಕುದಿಸ್ಬಿಟ್ಟು ಡೈಲಿ ಕೊಡ್ತಿದ್ರು. ಹಾಗಾಗಿ ನಾವು ಕುಡಿಯೋದು ಬೆಸ್ಟ್ ನೋಡ್ರಿ. ಅಂದರೆ ನಾರ್ಮಲ್ ಮನುಷ್ಯರಿಗೆ ಕೈಕಾಲು ನೋವು ಸುಸ್ತು ಆಗ್ತಾ ಇರ್ತೈತಲ್ಲ, ಹಾಗಾಗಿ ವಾರದಾಗ ಒಂದು 2-3 ಸಲ ಕುಡಿಬೇಕು. ನಾವು ಜಾಸ್ತಿ ಏನು ಕುಡಿಯೋಕೆ ಹೋಗಂಗಿಲ್ಲ ರೀ, ನೆನಪಾದಾಗ ಒಂದ್ಸಲ ಮಾಡ್ಕೊಂಡ್ಬಿಟ್ಟು ಕುಡಿಯೋದು. ಅಂದರೆ ಜಾಸ್ತಿ ಸುಸ್ತಾದಾಗ ಮತ್ತು ಮೈ ಕೈ ಎಲ್ಲ ಪೇನ್ ಅನ್ನಿಸಿದಾಗ ನಾನು ಮಾಡ್ತಾ ಇರ್ತೀನಿ. ಹಾಗಾದ್ರೆ ಆಳ್ವಿನ ಕುದಿಯೋ ನೀರಿಗೆ ಹಾಕಿಬಿಟ್ಟು ಈ ರೀತಿ ಯೆಲ್ಲೋ ಕಲರ್ ಬಿಡೋ ಮಟ್ಟ ಕುದಿಸ್ಬೇಕಾಗುತ್ತೆ. ಅಂದ್ರೆ ಒಂದು 4-5 ನಿಮಿಷ ಬೇಕಾಗುತ್ತೆ ರೀ. ಆಳ್ವಿನ ಕುದಿಸ್ಬಿಟ್ಟು ಆಮೇಲೆ ಅದಕ್ಕೆ ಬೆಲ್ಲ ಮತ್ತು ತುಪ್ಪ ಹಾಕ್ಕೊಂಡು ಕುಡಿದ್ಬಿಟ್ರೆ ಭಾಳ ಬೆಸ್ಟ್ ಆಗುತ್ತೆ. ಅಂದ್ರೆ ಹಾಲೆಲ್ಲ ಮಿಕ್ಸ್ ಮಾಡಿ ಕುಡಿಯೋಕೆ ಹೋಗಬಾರ್ದು. ಅಂದರೆ ಬರೀ ತುಪ್ಪ ಮತ್ತು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಕುಡಿಯೋದು ಭಾಳ ಬೆಸ್ಟ್ ರೀ. ಅಂದರೆ ಇತ್ತೀಚೆಗೆ ನಾನು ಕೆಲವೊಂದು ಇಡೋದ್ರಾಗೆಲ್ಲ ನೋಡಿದ್ದೀನಿ, ಹಾಲೆಲ್ಲ ಹಾಕಿಬಿಟ್ಟು ಕುಡಿತಾರೋ. ಆ ರೀತಿ ಮಾಡೋದು ಅಷ್ಟು ಹೆಲ್ತಿಗೆ ಒಳ್ಳೆಯದಲ್ಲ ಅಂತ ಹೇಳ್ತಾರೋ. ಅವಾಗೆಲ್ಲ ನಮ್ಗೆ ಡೆಲಿವರಿ ಟೈಮ್ದಾಗ ಇದೇ ರೀತಿ ಆಳ್ವಿನ ಬೆಳಗ್ಗೆ ಖಾಲಿ ಹೊಟ್ಟೆಯೊಳಗೆ ಫಸ್ಟಿಗೆ ಆಳ್ವಿ ಕುಡ್ದನ ಆಮೇಲೆ ಕೊಬ್ಬರಿ ಖಾರ ತಿನ್ನಕ್ಕೆ ಕೊಡ್ತಿದ್ರಿ ರೀ. ಈಗ ಆಳ್ವಿನೂ ರೆಡಿ ಆಗೈತೆ ನೋಡ್ರಿ. ಚಲೋ ಹೊತ್ನಾಗ ಯೆಲ್ಲೋ ಕಲರ ಬಿಡು ಮಟ್ಟ ಕುದಿಸ್ಬಿಟ್ಟು ಆಮೇಲೆ ಎಷ್ಟು ಬೇಕಲ್ಲ ಅಷ್ಟು ಬೆಲ್ಲ ಮತ್ತು 1 ಚಮಚದಷ್ಟು ತುಪ್ಪ ಹಾಕಿಬಿಟ್ಟು ಚಲೋ ಹೊತ್ನಾಗ ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿ. ಈಗಿದ್ರೆ ಆಳ್ವಿನೂ ರೆಡಿ ಮಾಡಿ ತನೋಗ ಮತ್ತು ನಮ್ಮ ಮನೆಯವ್ರಿಗೆ ಕೊಟ್ಟು ನಾನು ಕುಡಿಯಾಕಂತೀನಿ ನೋಡ್ರಿ. ತನೋಗ ಮತ್ತು ನಮ್ಮ ಮನೆಯವ್ರಿಗೆ ಜಾಸ್ತಿ ಇಷ್ಟ ಆಗುತ್ತೆ. ಆದ್ರೆ ಮನು ಮಾತ್ರ ಒಂದ್ಸಲನೂ ಕುಡ್ದೇ ಇಲ್ಲರಿ, ಅವ್ನಿಗೆ ಇಷ್ಟನೇ ಆಗಂಗಿಲ್ಲ. ಈಗಿದ್ರೆ ನಾನು ಅಡುಗೆ ಮಾಡಿ ನಮ್ಮ ಮನೆಯವ್ರಿಗೆ ಡಬ್ಬಿ ಕಟ್ಟಿದೆ ರೀ. ನಾನು ಊಟ ಮಾಡಾಕಂತೀನಿ. ಎಷ್ಟು ಬೇಕಲ್ಲ ಅಷ್ಟು ಚಪಾತಿ ಮಾಡ್ಕೊಂಡಿದ್ದೆ. ತನೂ ಇದ್ರೆ ನಾನು ಆಮೇಲೆ ನನಗೆ ಬೇಕಾದಾಗ ಮಾಡ್ಕೊತೀನಿ ಮಮ್ಮಿ, ನಿಮಗೀಗ ಎಷ್ಟು ಬೇಕಲ್ಲ ಅಷ್ಟು ಮಾಡ್ಕೊರಿ, ನಂಗೆ ಬಿಸಿ ಚಪಾತಿ ಬೇಕಂತ ಅಂದ್ಲು. ಆಯ್ತು ಬಿಡವ ಅಂತ ಈಗ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಚಪಾತಿ ಮಾಡ್ಕೊಂಡು ಊಟ ಮಾಡಾಕಂತೀನಿ ರೀ. ತನಗೆ ಭಯಕತ್ತಿದ್ದೆ. ಬ್ಯಾಳಿ ಪಲ್ಯ ಮಾಡಿದ್ದೆ ರೀ. ನಿನ್ಸಲಂದ ಬ್ಯಾಳಿ ಪಲ್ಯ ತಿನ್ನಕ್ಕೆ ನಮಗೆ ಇಷ್ಟ ಆಗಂಗಿಲ್ಲ, ನಮ್ಗೆ ಕಾಯಿ ಪಲ್ಯ ಇಷ್ಟ ಆಗುತ್ತೆ. ಕಾಯಿ ಪಲ್ಯ ಒಂದು ಮಾಡಬೇಕು ಮತ್ತು ಬ್ಯಾಳಿ ಪಲ್ಯ ಒಂದು ಮಾಡಬೇಕು. ಕಾಯಿ ಪಲ್ಯ ತಿನ್ನಬೇಕು, ಆರೋಗ್ಯ ಚಲೋ ಇರುತ್ತಂತ ಹೇಳಕತ್ತಿದ್ದೆ ರೀ. ಅಂದರೆ ಬೆಂಡೆಕಾಯಿ, ಬದ್ನಿಕಾಯಿ, ಹೀರೆಕಾಯಿ ಯಾವ ಪಲ್ಯನೂ ಆಕೆಗೆ ಇಷ್ಟ ಆಗಂಗಿಲ್ಲವನ್ನ ಬ್ಯಾಳಿ ಪಲ್ಯ ಇಷ್ಟ ಆಗುತ್ತೆ. ಹಾಗಾಗಿ ಬ್ಯಾಳಿ ಪಲ್ಯನೇ ರೆಡಿ ಮಾಡಿದ್ದು. ಅಂದರೆ ಮನು ಇದ್ರೆ ಸ್ವಲ್ಪ ಖಾಲಿ ಆಗೋದ್ರಿ. ನಾವು ಇಬ್ಬರೇ ಮನ್ಯಾಗ ಇರ್ತೀವಲ್ಲ, ಜಲ್ದಿ ಖಾಲಿ ಆಗಂಗಿಲ್ಲ ಅಂತೇಳಿ ನಾನು ಬ್ಯಾಳಿ ಪಲ್ಯನೇ ಮಾಡಿದ್ದು. ನನಗೂ ಇಷ್ಟ ಆಗುತ್ತೆ ಅಂತೇಳಿ ಬೆಳಿಗ್ಗೆನೆ ನಂದು ಊಟ ಆಯಿತು. ಈಗ ಟೈಮ್ 2:30 ಆಗೈತೆ ನೋಡ್ರಿ. ಇವಾಗ ಜಳಕ ಮಾಡಿ ಚಪಾತಿ ಮಾಡ್ಕೊಳಕತ್ತಾವ ತನೂ ಇದ್ರೆ ರೀ. ಅಂದರೆ ಟೈಮ್ 2:30 ಆಗೈತಿ, ಇನ್ನು ನಾಷ್ಟಾನೂ ಇಲ್ಲ ಊಟನೂ ಇಲ್ಲ. ಇವಾಗ ಜಳಕ ಮುಗಿಸಿ ಚಪಾತಿ ಮಾಡ್ಕೊಂಡು ಊಟ ಮಾಡೋದು. ನಿಂದು ಟೈಮ್ ಇಲ್ಲ, ಟೇಬಲ್ ಇಲ್ಲ ಅಂತ ಭಯಕತ್ತಿದ್ದೆ. ಬರೀ ಬೈಯೋದನ್ನ ಆಗುತ್ತೆ ನೋಡ್ರಿ. ಅದನ್ನೇ ಅಂತಿರ್ತಾವೆ ತನೂ, ಮನೆಯಾಗಿದ್ರೆ ನಿಮ್ಮ ಮಮ್ಮಿ ಜಾಸ್ತಿನೇ ಬೈತು ನೋಡು ಅಂತ ಅಂತಿರ್ತಾವ್ರಿ. ಅಂದರೆ ಟೈಮ್ ಟು ಟೈಮ್ ಊಟ ಮಾಡಬೇಕು, ಟೈಮ್ ಟು ಟೈಮ್ ಹೇಳ್ಬೇಕು, ಎಲ್ಲ ಕಲಿಬೇಕಲ್ರಿ. ಅದನ್ನೇ ಹೇಳ್ತಾ ಇದ್ರೆ ಅವ್ರಿಗೆ ಅನಿಸುತ್ತೆ ಬೈತಾರಂತ ಅನ್ನಿಸ್ತಾ ಇರ್ತೈತಿ. ಅಂದರೆ ಜಳಕ ಮುಗಿಸಿ ಪುಳಿಯೋಗರೆ ಮಾಡಿ ಮತ್ತು ಚಪಾತಿ ಮಾಡ್ಕೊಳಕತ್ತಾಳೆ. ಹಿಟ್ಟು ಸ್ವಲ್ಪ ಅಳಸಾಗಿತ್ತ. ಅಂದರೆ ಬೆಳಗ್ಗೆ ಕಲಿಸಿದ್ದು ಈ ಟೈಮ್ 2:30 ಆಗೈತಿಲ್ಲ, ಹಾಗಾಗಿ ಹಿಟ್ಟು ಹಚ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಚಪಾತಿನ ರೆಡಿ ಮಾಡ್ಕೊಳಕತ್ತಿದ್ಲು. ಅಂದರೆ ಪದರೆಲ್ಲ ಮಚ್ಚಿಬಿಟ್ಟು ಮಾಡಂಗಿಲ್ಲ ರೀ, ಬರೀ ಹಿಟ್ಟು ತೊಗೊಂಬಿಟ್ಟು ಈ ರೀತಿ ಲಟ್ಟಿಸ್ಬಿಟ್ಟು ಬೆನ್ಸ್ಕೊತಾಳೆ. ಆದರೆ ಇವಾಗ ಸ್ವಲ್ಪ ದೊಡ್ಡದಾಗೇ ಮಾಡಾಕತ್ತಾಳು. ಫಸ್ಟ್ ಇದ್ರೆ ಇಷ್ಟ ಮಾಡ್ತಿದ್ಲು, ಈಗ ಪರವಾಗಿಲ್ಲ. ಒಟ್ಟಿನಲ್ಲಿ ಎಮರ್ಜೆನ್ಸಿಗೆ ಮಾಡಿ ಕೊಡ್ತಾಳು ಮತ್ತು ಮಾಡಿ ತಿಂತಾರಲ್ಲ, ಹಾಗಾಗಿ ಖುಷಿನೂ ಆಗುತ್ತೆ. ಹಾಗಾದ್ರೆ ಎಷ್ಟು ದೊಡ್ಡ ಮಾಡ್ಯಾಳು, ಆದರೆ ಪದ್ರ ಮಚ್ಚಿಬಿಟ್ಟು ಮಾಡಕ್ಕೆ ಬರೋಂಗಿಲ್ಲ. ಪರವಾಗಿಲ್ಲ, ಚಲೋ ಆಗ್ಯಾವ ಬಿಡವ ಅಂತ ಅನ್ನಕತ್ತಿದ್ದೆ. ಅದನ್ನೇ ನೋಡಾಕತ್ತಿದ್ದೆ ರೀ, ಎಷ್ಟು ತೆಳ್ಳಗೆ ಮಾಡಿ ನನಗಿಂತ ಅಂಥೇಳಿ. ಹಂಗೆ ಹಚ್ತಾ ಇದ್ರೆ ಮಾಡ್ತಾ ಇರ್ತಾರೆ. ಅಂದರೆ ಮಕ್ಕಳಿಗೆ ಸ್ವಲ್ಪ ಅಡುಗೆನೂ ಬರಬೇಕು, ಎಲ್ಲನೂ ಬರಬೇಕು. ಬರೀ ಓದು ಅಂತಂದ್ರೆ ಅದ್ರೊಳಗನೆ ಅಷ್ಟು ಮುಂದೆ ಬರ್ತಾರೆ. ಆದರೆ ಮನೆ ಕೆಲಸ ಆಗಲಿ ಮತ್ತು ತಮ್ಮ ಜೀವನದ ಬಗ್ಗೆ ಎಲ್ಲನೂ ಕಲಿಸ್ಕೊಡ್ಬೇಕಾಗುತ್ತೆ. ಬರೀ ಓದೋದ್ರಾಗ ಅಷ್ಟೇ ಮುಂದಿದ್ರೆ ಜೀವನದಾಗ ಎಲ್ಲ ಸಫರ್ ಮಾಡೋದು ಭಾಳ ಕಷ್ಟ ಅಂತ ಅನಿಸುತ್ತೆ. ಎಲ್ಲನೂ ಹೇಳ್ಕೊಡ್ಬೇಕಾಗುತ್ತೆ ರೀ ನಾವು ತಂದೆ ತಾಯಿ ಆದವರು.
ಈಗ ತನೂ ಮಾಡಿದ್ದು ನಾನು ಒಂದು ಚಪಾತಿ ಊಟ ಮಾಡಿ ಮತ್ತು ಪುಳಿಯೋಗರೆ ಮಾಡಿದ್ಲು ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಕುಂತಿದ್ದೀವಿ ನಾನು ಮಾತಾಡ್ಕೊತ. ಈಗಿದ್ರೆ ಟೈಮ್ 4:30-5 ಗಂಟೆ ಆಗಿ ಬಂದಿತ್ತು. ಮತ್ತು ಸಂಜೆ ರೊಟ್ಟಿನ ಸ್ಟಾರ್ಟ್ ಆಗೈತೆ ನೋಡ್ರಿ. ಅಂದರೆ ಸಂಜೆ ಆದ ಕೂಡಲೇ ಅದಲ್ಲಿ ಇಕ್ಕೊಂಡು ಕಸ ಗುಡಿಸಿ ಮುಖ ತಕ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಆಮೇಲೆ ಒಂದು ಕಪ್ ಚಹಾ ಮಾಡ್ಕೊಂಡು ಕುಡಿದು ಮತ್ತು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ರಿ. ಇದು ಸಂಜೆ ರೊಟ್ಟಿನ ಈ ರೀತಿ ಇರುತ್ತೆ. ಹಾಗಾಗಿ ನಾನು ಕಸ ಗುಡಿಸಿ ಮುಖ ತಕ್ಕೊಂಡು ದೇವ್ರ ಮುಂದೆ ದೀಪ ಹಚ್ಬಿಟ್ಟು ಚಾನು ರೆಡಿ ಮಾಡಾಕತ್ತಿದ್ದೆ ರೀ ನನಗೆ ಮತ್ತು ತನಗೆ. ಆ್ಯಕ್ಚುಲಿ ಚಹಾ ಕುಡಿಯೋದು ಬಿಡ್ಬೇಕಂತೀನಿ, ಆದರೆ ಸಂಜೆ ಮುಂದಾಗ ಒನ್ ಟೈಮ್ ಆದ್ರೂ ಕುಡಿಬೇಕಂತ ಅನ್ನಿಸ್ತಾ ಇರ್ತೈತಿ. ಆದರೆ ಆ್ಯಕ್ಚುಲಿ ಚಹಾ ಕುಡಿದ್ಬಿಟ್ರೆ ನನಗೆ ಪಿತ್ತ ಜಾಸ್ತಿ ಆಗೋತ್ರಿ. ಇನ್ಮೇಲಿಂದ ಅದನ್ನೂ ಬಿಟ್ಬಿಡ್ಬೇಕು. ಲೆಮನ್ ಟೀ ಮಾಡ್ಕೊಂಡು ಕುಡಿಯೋದು ಬೆಸ್ಟ್ ಅಂತ ಅನಿಸುತ್ತೆ. ಇಲ್ಲಾಂದ್ರೆ ಬ್ಲ್ಯಾಕ್ ಟೀ ಕುಡಿಯೋದು ಬೆಸ್ಟ್ ರೀ. ಬಿಸ್ಕಿಟು ಮತ್ತು ಈ ಹಾಲು ಹಾಕಿದ್ದ ಚಹಾ ಕುಡಿದ್ಬಿಟ್ರಂತೂ ಪಿತ್ತ ಜಾಸ್ತಿ ಆಗುತ್ತೆ. ಮತ್ತು ಊಟನೂ ಡೈಜೆಷನ್ ಆಗಲ್ಲ ರೀ, ಪಿತ್ತ ಜಾಸ್ತಿ ಐತಿಲ್ಲೋ. ಚಹಾ ಬಿಸ್ಕಿಟು ಅಂದ್ರೂ ಸ್ವಲ್ಪ ತಿಂದ್ಬಿಟ್ಟು ಚಹಾ ಕುಡಿದು ಸ್ವಲ್ಪ ಹೊತ್ತು ಕುಂತಿದ್ದೀವಿ ರೀ. ಅಂದರೆ ಟೈಮ್ 8 ಗಂಟೆಯಾಗಿ ಹೋಗೈತಿ. ಅಡುಗೆ ಏನೂ ಮಾಡಿದ್ದಿಲ್ಲ. ನಮ್ಮ ಮನೆಯವರಿದ್ರೆ ಏನು ಅಡುಗೆ ಮಾಡಿ ಹಾಕ್ತಿಲ್ಲೋ ನೋಡು ಅಂತ ಅನ್ನಾಕತ್ತಿದ್ರು. ಮತ್ತು ಅಂದರೆ ಹೊಸು ಇದ್ದಿತ್ತಿಲ್ಲ, ಚಹಾ ಬಿಸ್ಕೆಟ್ ತಿಂದು ಆದಮೇಲೆ ಹೊಸನೇ ಹೋಗ್ಬಿಟ್ಟಿತ್ತು. ಹಂಗಾಗಿ 8 ಗಂಟೆ ತನಕ ಸುಮ್ಮನೆ ಕುಂತಿದ್ದೆ. 8 ಗಂಟೆ ಆದಮೇಲೆ ನಮ್ಮ ಮನೆಯವ್ರು ಹಂಗೆ ಅಂದ್ಕೊಳ್ಳೆ ಮತ್ತು ಅಡುಗೆ ಮನೆಗೆ ಬಂದೆ ನೋಡ್ರಿ. ಏನು ಮಾಡಲಿ ಅಂತ ವಿಚಾರ ಮಾಡ್ತಾ ಇದ್ದೆ. ಸ್ವಲ್ಪ ಹಿಟ್ಟಿತ್ತಲ್ಲ, ಅಂದ್ರೆ ಬೆಳಗ್ಗೆ ಕಲಿಸಿದ್ದು ಎಲ್ಲ ಆಳಸಾಗ್ಬಿಟ್ಟಿತ್ತು. ಅದು ಅಂದ್ರೆ ಫ್ರಿಜ್ ಒಳಗೆ ಇಟ್ಟಿತ್ತಿಲ್ಲರೆ ಹಂಗೆ ಬುಟ್ಟಿ ಒಳಗೆ ಮುಚ್ಚಿ ಇಲ್ಲೇ ಇಟ್ಟಿದ್ದೆ ಪ್ಲೇಟ್ ಮುಚ್ಚಿ. ಅದು ಸ್ವಲ್ಪ ಅಳಸಾಗಿತ್ತಲ್ಲ. ಅಂದರೆ ಚಪಾತಿ ಮಾಡ್ಕೋಬೋದು. ಅಂದರೆ ನನಗೇನು ಅಷ್ಟು ಅಳಸಿದ್ರೆ ಚಪಾತಿ ಬರಲ್ಲ ಅಂತಿಲ್ಲ, ಚಪಾತಿ ಬರ್ತಾವೆ. ಆದರೆ ಚಪಾತಿ ಮಾಡಿಬಿಟ್ಟು ಮತ್ತು ಪಲ್ಯ ಮಾಡಬೇಕಲ್ಲ. ಹಂಗಾಗಿ ಗೋಧಿ ಹಿಟ್ಟಿಲ್ಲೇ ಒಂದು ಸ್ಪೆಷಲ್ಲಾಗೆ ರೆಸಿಪಿನ ಟ್ರೈ ಮಾಡೋದು ಅಂತೇಳಿ ಮಾಡಿದ್ದು. ಸಖತ್ತಾಗಿ ಬಂದಿತ್ತು ರೀ ಟೇಸ್ಟ್ ಅಂತೂ. ತನು ಇದ್ರೆ ನೆಕ್ಸ್ಟ್ ಟೈಮ್ನು ಈ ರೀತಿ ಮಾಡಿಕೊಡ್ಬೇಕು ನೋಡಿ ಮಮ್ಮಿ ಅಂತೇಳಿ ತಿಂದು ಕೂಡಲೇ ಹೇಳಾಕತ್ತಿದ್ಲು. ಅಷ್ಟು ಮಸ್ತ್ ಆಗಿತ್ತು. ಅದೇನು ಗೋಧಿ ಹಿಟ್ಟಿತ್ತಲ್ರಿ, ಅಂದರೆ ಒಂದು 2 ಚಪಾತಿ 2-3 ಹಾಕ್ತಿದ್ದು ಸಣ್ಣ ಸಣ್ಣ ಅಷ್ಟೇ ಇಟ್ಟಿತ್ತಲ್ಲ. ಅದಕ್ಕೆ ಮತ್ತೊಂದು ಸಣ್ಣ ಬಟ್ಲಷ್ಟು ಗೋಧಿ ಹಿಟ್ಟು ಹಾಕಿದ್ದೀನಿ. ಅಂದರೆ ಈ ರೆಸಿಪಿ ಮಾಡೋಕ್ಕೇನೈತಲ್ಲ, ಹಿಟ್ಟು ಗಟ್ಟಿ ಇರಬೇಕು. ಹಾಗಾಗಿ ಹಿಟ್ಟು ಹಾಕಿಬಿಟ್ಟು ಈ ರೀತಿ ಎಲ್ಲ ಚಲೋ ಹೊತ್ನಾಗೆ ನಾದ್ಕೊಂಡು ಗಟ್ಟಿ ಮಾಡಾಕಂತೀನಿ ನೋಡ್ರಿ. ಅಂದರೆ ನೀವು ಅವಾಗ ಫ್ರೆಶ್ ಆಗಿ ಕಲಿಸ್ಬಿಟ್ಟಾದ್ರೂ ಮಾಡ್ಬೋದು, ಇಲ್ಲ ಮಿಕ್ಕಿರೋ ಹಿಟ್ಟಿಂದಾದ್ರೂ ಮಾಡ್ಕೋಬೋದು. ಫ್ರಿಜ್ಜಿಂದಾಗ ಇಟ್ಟಾಗ ಏನೈತಿಲ್ಲ, ಹಿಟ್ಟು ಗಟ್ಟಿಯಾಗಿರ್ತೈತಿ. ಹೊರಗಡೆ ಇಟ್ಟಾಗ ಈ ರೀತಿ ಅಳಸಾಗುತ್ತಲ್ರಿ. ಹಾಗಾಗಿ ಅದನ್ನ ಸ್ವಲ್ಪ ಹಿಟ್ಟು ಹಾಕಿ ಚಲೋ ಹೊತ್ನಾಗ ಈ ರೀತಿ ನಾದ್ಕೊಂಡು ಗಟ್ಟಿ ಮಾಡಿದೆ ನೋಡ್ರಿ. ಈ ಕಡೆ ಏನೈತಿಲ್ಲ, ಒಂದು ಬೊಗೋಣಿ ಒಳಗೆ 1-2 ಗ್ಲಾಸ್ ನೀರು ಹಾಕಿಬಿಟ್ಟು ನೀರು ಕಾಸಾಕಿ ಇಡಾಕಂತೀನಿ. ನೀರು ಕಾಸಾಕಿ ಇಟ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು 1 ಚಮಚದಷ್ಟು ಎಣ್ಣೆನ ಹಾಕಿಬಿಟ್ಟು ನೀರು ಕುದಿಸಾಕಿಡ್ಬೇಕಾಗುತ್ತೆ ಫಸ್ಟಿಗೆ. ಈ ಕಡೆ ಸ್ವಲ್ಪ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಅದ್ರ ಕ್ಯಾಪ್ಸಿಕಮ್ಮ ಮತ್ತು ಉಳ್ಳಾಗಡ್ಡಿನೂ ಕಟ್ ಮಾಡಿ ಇಟ್ಟಿದ್ದೀನಿ, ಅದಕ್ಕೆ ಬೇಕಾಗ್ತಾವೆ ಅಂತೇಳಿ. ಈಗಿದ್ರೆ ಈ ಕಡೆ ನೀರನ್ನು ಕುದಿಸಾಕಿಟ್ಬಿಟ್ಟು ಏನು ಹಿಟ್ಟು ಕಲಿಸಿದ್ದೆ ಅಲ್ರಿ, ಅಂದ್ರೆ ಒಂದು ದೊಡ್ಡ ಚಪಾತಿ ಮಾಡ್ಕೊಂಡ್ಬಿಡ್ಬೋದು. ಅಂದರೆ ಸ್ಲ್ಯಾಬ್ ಮೇಲೆ ಮಾಡಿಬಿಟ್ರೆ ಇನ್ನೂ ಬೆಸ್ಟ್ ಆಗ್ತಿತ್ತು. ಅಂದರೆ ಸ್ವಲ್ಪ ತೆಳ್ಳಗಾಗಿ ಲಟ್ಟಿಸ್ಕೊಳಕ್ಕೆ ಬರ್ತಿತ್ತು. ನಾನಿಲ್ಲಿ ಅದು ಚಪಾತಿ ಲಟ್ಸೋ ಮಣಿ ಮೇಲೆ ಇಟ್ಬಿಟ್ಟು, ಅಂದರೆ 1-2 ಚಪಾತಿ ಮಾಡ್ಕೊಂಡ್ರೆ ಆಗುತ್ತೆ. ನನಗೂ ಬೇಸರಂತೆ ಅನ್ಸಾಕತ್ತಿತ್ತ, ಮಾಡೋಕ್ಕೂ ಮನಸ್ಸಿದ್ದಿತ್ತಿಲ್ಲ. ಹಾಗಾಗಿ ಒಂದು ಸ್ವಲ್ಪ ದಿಪ್ಪನೇ ಆಗಿತ್ತು ಚಪಾತಿ. ಈ ರೀತಿ ಚಪಾತಿ ಹಿಟ್ಟು ತೊಗೊಂಡು ಚಲೋ ಹೊತ್ನಾಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಲಟ್ಟಿಸ್ಕೋಬೇಕಾಗುತ್ತೆ ರೀ. ಸಿಂಪಲ್ಲಾಗಿದ್ರೂ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ರೀ. ಚಪಾತಿ ತಿನ್ನಕ್ಕೆ ಅನಿಸಿದಾಗ ಈ ರೀತಿ ಮಾಡಿಕೊಂಡು ತಿನ್ಬೋದು. ಈಗಿದ್ರೆ ಏನಿಲ್ಲ, ಅದು ಚಪಾತಿ ಈ ರೀತಿ ಎಲ್ಲ ದೊಡ್ಡದಾಗಿ ಲಟ್ಟಿಸ್ಕೊಂಡ್ಬಿಟ್ಟು ಸಣ್ಣ ಸಣ್ಣಗೆ ಕಟ್ ಮಾಡ್ಕೋಬೇಕ್ರಿ. ಆ್ಯಕ್ಚುಲಿ ಚಾಕುಕ್ಕಿಂತ ಪಿಜ್ಜಾ ಕಟರ್ ಇದ್ರೆ ಮತ್ತು ಈ ರೀತಿ ಕಟ್ ಮಾಡೋಕ್ಕೇ ಒಂದು ಟೂಲ್ ಸಿಗುತ್ತೆ ರೀ. ಆನ್ಲೈನ್ ಒಳಗೆ ನೋಡಿದ್ದೀನಿ ನಾನು ಭಾಳ ದಿವಸದಿಂದ. ಅದನ್ನೂ ತರಿಸ್ಬೇಕು, ಯೂಸ್ ಆಗುತ್ತೆ. ಯಾವಾಗಾದ್ರೂ ಚಪಾತಿ ತಿನ್ನೋಕೆ ಮನಸ್ಸಿದ್ದಿಲ್ಲ ಅಂದರೆ ಗೋಧಿ ಹಿಟ್ಟಿನ ಈ ರೀತಿ ಮಾಡಿಕೊಂಡು ತಿನ್ಬೋದು. ಆ್ಯಕ್ಚುಲಿ ಇತ್ತೀಚೆಗೆ ಅಂತೂ ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅಂತೇಳಿ ಮೊಬೈಲ್ದಾಗಲಿ ಟಿ ವಿಯಾಗಲಿ ತೋರಿಸ್ತಾನೆ ಇರ್ತಾರೆ. ಆದರೆ ಏನು ತಿನ್ಬೇಕಂತ ಗೊತ್ತಾಗಲ್ಲಾಗೈತಿ. ಅಂದರೆ ಎಲ್ಲರೊಳಗೂ ಅದು ಕೆಮಿಕಲ್ ಹಾಕಿರ್ತಾರೋ ಇದು ಕೆಮಿಕಲ್ ಹಾಕಿರ್ತಾರೋ ಅಂತ ಹೇಳ್ತಾನೆ ಇರ್ತಾರೋ. ಕನ್ಫ್ಯೂಸ್ ಒಳಗೆ ಇದ್ಬಿಟ್ಟು ನೋಡ್ರಿ ನಾವು ಏನು ತಿನ್ನಬೇಕು ಏನು ಬಿಡಬೇಕು ಹೊರಗಡೆ ಅಂತೇಳಿ ಗೊತ್ತಾಗಂಗಿಲ್ಲ. ಹಾಗಾಗಿ ಮನೆಯೊಳಗನ್ನ ಗೋಧಿ ತಂದು ಬೀಸ್ಕೊಂಡು ಬಂದು ಈ ರೀತಿ ಚಪಾತಿ ಆಗಲಿ ಚಪಾತಿ ಹಿಟ್ಟಿನಿಂದ ಒಂದು ಏನಾದರೂ ಸ್ಪೆಷಲ್ಲಾಗಿ ಮಾಡ್ಕೊಂಡು ತಿಂದಾಗ ಮಕ್ಕಳಿಗೆ ಖುಷಿ ಆಗುತ್ತೆ ಮತ್ತು ನಮಗೂ ಮಾಡಿಕೊಟ್ಟಿದ್ದ ಜಾಸ್ತಿ ಖುಷಿ ಆಗುತ್ತಲ್ರಿ. ಚಪಾತಿ ಈ ರೀತಿ ಲಟ್ಟಿಸ್ಕೊಂಡ್ಬಿಟ್ಟು ಈ ರೀತಿ ಸಣ್ಣ ಸಣ್ಣದಾಗೆ ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗೆ ಕಟ್ ಮಾಡ್ಕೋಬೇಕಾಗುತ್ತೆ. 1-2 ನಿಮಿಷ ಟೈಮ್ ಹಿಡಿಯುತ್ತೆ, ಪರವಾಗಿಲ್ಲ. ಆದರೆ ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ. ಈ ಕಡೆ ಎಲ್ಲ ಸಣ್ಣ ಸಣ್ಣದಾಗಿ ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ಟು ಕುದಿಯಾಕತ್ತಿದ್ದಲ್ರಿ ನೀರು, ಅದಕ್ಕೆ ಹಾಕಾಕಂತೀನಿ. ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಟ್ರೆ ಇನ್ನೂ ಬೆಸ್ಟ್ ಆಗ್ತಿತ್ತು. ಆದರೆ ಅದು ಚಾಕುಲಿ ಅಷ್ಟೊಂದೇನು ಸಣ್ಣಗೆ ಆಗಲಾಗಿತ್ತು. ಈಗಿದ್ರೆ ಅದು ನೀರು ಕುದಿಯೋ ಮುಂದಾಗ ಇವನ್ನೆಲ್ಲ ತೆಗೆದ್ಬಿಟ್ಟು ಇದಕ್ಕೆ ಹಾಕಬೇಕಾಗುತ್ತೆ ನೋಡ್ರಿ. ಕೈಲಿ ಸ್ವಲ್ಪ ಅದು ದಪ್ಪಾಗಿದ್ದು ಅಂತ ಈ ರೀತಿ ಉದ್ದಗೆ ಮಾಡಿಬಿಟ್ಟು ಹಾಕಾಕತ್ತಿದ್ದೆ. ನಮ್ಮ ಮನ್ಯಾಗಂತೂ ನಮ್ಮ ಮನೆಯವ್ರಿಗೆ ಆಗಲಿ ಮತ್ತು ತನಗೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಟೇಸ್ಟ್ನು ಅಷ್ಟೇ ಮಸ್ತ್ ಇತ್ತು ರೀ.
ಅಂದರೆ ಸೇಮ್ ನಾವು ಹೊರಗಡೆ ಹೋಗಿ ಮ್ಯಾಗಿ ತಿಂತೀವಲ್ಲ ಅದೇ ರೀತಿ ಟೇಸ್ಟ್ ಇರುತ್ತೆ. ಅಂದರೆ ಯಾವುದೇ ಕೆಮಿಕಲ್ ಹಾಕದೇ ಮನೆಯೊಳಗೆ ಈ ರೀತಿ ಮನೆಯಾಗಿರೋ ಪದಾರ್ಥಗಳಿಂದ ಮಾಡಿ ಕೊಡ್ಬೋದು, ನಾವು ತಿನ್ಬೋದು. ಈಗ ಅದು ಏನು ಚಪಾತಿ ಕಟ್ ಮಾಡಿ ಇಟ್ಟಿದ್ದು ಎಲ್ಲ ಹಾಕಿಬಿಟ್ಟು ಒಂದು 4ರಿಂದ 5 ನಿಮಿಷ ಚಲೋ ಹೊತ್ನಾಗೆ ಕುದಿಸ್ಕೋಬೇಕಾಗುತ್ತೆ ರೀ. 4-5 ನಿಮಿಷ ಕುದ್ದ ಮೇಲೆ ಆಮೇಲೆ ತಣ್ಣೀರಿಗನ್ನು ತೆಗೆದುಬಿಟ್ಟು ಹಾಕಬೇಕಾಗುತ್ತೆ. ಅಂದರೆ ಈ ರೀತಿ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಸಣ್ಣ ಸಣ್ಣದಾಗಿ ಚಪಾತಿ ಲಟ್ಟಿಸ್ಬಿಟ್ಟು ಫಸ್ಟಿಗೆ ಬೆನ್ಸ್ಕೊಂಡ್ಬಿಟ್ಟು ಆಮೇಲೆ ಕಟ್ ಮಾಡಿಬಿಟ್ಟು ಅದನ್ನು ಮಾಡ್ಕೋಬೋದು, ಅದನ್ನು ಬೆಸ್ಟ್ ಆಗುತ್ತೆ ರೀ. ಅಂದರೆ ನಮಗೆ ಯಾವ ರೀತಿ ಅನುಕೂಲ ಆಗುತ್ತಲ್ಲ ಆ ರೀತಿ ಮಾಡ್ಕೋಬೋದು. ಈಗ ಅವನ್ನೆಲ್ಲ ತೆಗೆದ್ಬಿಟ್ಟು ತಣ್ಣೀರಿಗೆ ಹಾಕಿ ಈ ಕಡೆ ಇಟ್ಟಿದ್ದೀನಿ ನೋಡಿರಿ. ಇನ್ನು ಒಗ್ಗರಣೆ ರೆಡಿ ಮಾಡ್ಕೋಬೇಕು. ಒಗ್ಗರಣೆಗೆ ಒಂದು ಬಾಣಲಿ ಕಾಸಕ್ಕೆ ಇಟ್ಟಿದ್ದೀನಿ. 1 ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ರೀ. ಎಣ್ಣೆನೂ ಜಾಸ್ತಿ ಪಾಸಕ್ಕೆ ಹೋಗೋದೇನು ಬೇಕಾಗಿಲ್ಲ, ಅಂದರೆ ಇಷ್ಟೇ ಹಾಕಿಬಿಟ್ರೂ ಟೇಸ್ಟ್ ಮಸ್ತ್ ಇರುತ್ತೆ. ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಣ್ಣಗೆ ಕಟ್ ಮಾಡಿದ್ದ ಶುಂಠಿ ರೀ, ಮತ್ತು ಒಂದು ಗಡ್ಡೆಯಷ್ಟು ಸಣ್ಣಗೆ ಕಟ್ ಮಾಡಿದ್ದ ಬೆಳ್ಳುಳ್ಳಿ, ಸ್ವಲ್ಪ ಹಿಂಗೆ ಹಾಕಿಬಿಟ್ಟು ಹುರ್ಕೋಬೇಕಾಗುತ್ತೆ. ಹಾಗಾರಿ ಸ್ವಲ್ಪ ಹಿಂಗೆ ಹಾಕಕ್ಕೆ ಹೋದೆ, ಅದು ಏನಂತಾರೆ ಟೇಬಲ್ ಸ್ಪೂನ್ ಇರುತ್ತಲ್ಲ ಅದ್ರ ಕಡೆ ಓಪನ್ ಮಾಡಿದ್ದೆ, ಸ್ವಲ್ಪ ಜಾಸ್ತಿನೇ ಬಿತ್ತು ಹಿಂಗೆ. ಈ ಹಿಂಗೆ ಮತ್ತು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಚಲೋತ್ನಾಗ ಹುರ್ಕೋಬೇಕಾಗುತ್ತೆ. ಅಂದರೆ ಮಕ್ಕಳಿಗೆಲ್ಲ ಸ್ವಲ್ಪ ಅದು ಶುಂಠಿ ಬೆಳ್ಳುಳ್ಳಿ ಸರಿಯಾಗಿ ಹುರಿಲಿಕ್ಕಂದ್ರೆ ತಿನ್ನಮ್ದಾಗ ಖಾರ ಅನಿಸುತ್ತಲ್ಲ, ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಹುರ್ಕೊಂಡ್ಬಿಟ್ರೆ ರುಚಿ ಜಾಸ್ತಿ ಆಗುತ್ತೆ ರೀ, ಬೆಳ್ಳುಳ್ಳಿದಾಗಲಿ ಮತ್ತು ಶುಂಠಿದಾಗಲಿ. ಈಗ ಬೆಳ್ಳುಳ್ಳಿ ಶುಂಠಿ ಹುರ್ಕೊಂಡ್ಮೇಲೆ ಆಮೇಲೆ ಒಂದು ಕ್ಯಾಪ್ಸಿಕಮ್ ಒಂದು ಉಳ್ಳಾಗಡ್ಡಿನ ಈ ರೀತಿ ಉದ್ದುದಾಗಿ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ರೀ ಹುರಿಯಾಕೆ. ಮತ್ತು ಅವನ್ನೇನು ನೀರಾಗ ಹಾಕಿಟ್ಟಿದ್ದೆಲ್ಲ ನೀರನ್ನು ತೆಗೆದು ಇಟ್ಟಿದ್ದೀನಿ. ಈ ಕಡೆ ಉಳ್ಳಾಗಡ್ಡಿ ಸ್ವಲ್ಪ ಹುರ್ಕೊಂಡ್ಬಿಟ್ಟು, ಅಂದರೆ ಜಾಸ್ತಿ ಏನು ಹುರಿದು ಬೇಕಾಗಿಲ್ಲ ರೀ, ಸ್ವಲ್ಪ ಹುರ್ಕೊಂಡ್ಬಿಟ್ಟು ಆಮೇಲೆ ಇದಕ್ಕೆ ನಾನು ಕೆಂಪು ಚಟ್ನಿನ ಬಳಸಾಕತ್ತಿದ್ದು. ಅಂದರೆ ಮೊನ್ನೆ ಮಾಡಿದ್ದ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಲ್ಲ ರೀ ಮನು ಹೋಗೋ ಮುಂದಾಗ, ಸೇಮ್ ಸಜ್ವಾನಿ ಚಟ್ನಿ ಥರ ಟೇಸ್ಟ್ ಇರುತ್ತೆ ಅಂತ. ಅದೇ ಚಟ್ನಿನ 2 ಚಮಚದಷ್ಟು ಹಾಕಿದ್ದೀನಿ ರೀ. ಅಂದರೆ ಖಾರ ಜಾಸ್ತಿ ಇಲ್ಲ, ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡಿಬಿಟ್ಟು ಮಾಡಿರ್ತೀವಲ್ಲ. ಈಗ ಅದು ಚಟ್ನಿ ಹಾಕಿ ಚಲೋತ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ಟೊಮೊಟೊನ ಈ ರೀತಿ ರುಬ್ಬಿಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಾಕಂತೀನಿ ನೋಡಿರಿ. ಈಗ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಬೇಕಾಗಿದ್ದಷ್ಟು ಉಪ್ಪು ಹಾಕಬೇಕು. ಆಗ ಸ್ವಲ್ಪ ಹಾಕಿದ್ದು, ಹಾಗಾಗಿ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಮತ್ತು 1-2 ಚಮಚದಷ್ಟು ಸಕ್ಕರೆ ಅಥವಾ ಬೆಲ್ಲ ಯಾವುದಾದ್ರೂ ಹಾಕ್ಬೋದು. ಸಕ್ಕರೆ ಹಾಕಿಬಿಟ್ಟು ಚಲೋತ್ನಾಗೆ ಎಣ್ಣೆ ಬಿಡೋ ಮಟ್ಟ ಕುದಿಸ್ಬೇಕಾಗುತ್ತೆ ರೀ. ಆಮೇಲೆ ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ, ಅಂದರೆ ಟೇಸ್ಟ್ ನೋಡಿದೆ ನಾನು ಖಾರನೇ ಆಗಿದ್ದಿಲ್ಲ, ಹಾಗಾಗಿ ಮತ್ತಷ್ಟೇ ಸ್ವಲ್ಪ ಖಾರದ ಪುಡಿ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದೇನು ಫಸ್ಟಿಗೆ ಕಟ್ ಮಾಡಿ ಕುದಿಸಿ ಇಟ್ಟಿರ್ತೀವಲ್ಲ ಅದನ್ನ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಚಲೋತ್ನಾಗಿದ್ದು ಟೊಮೊಟೊ ಹಸಿ ವಾಸನೆ ಹೋಗೋ ಮಟ್ಟ ಕುದಿಸ್ಕೋಬೇಕಷ್ಟೇ ರೀ. ಯಾವುದೇ ಸಾಸ್ ಬಳಸ್ದೇ ಈ ರೀತಿ ಮಾಡ್ಕೋಬೋದು, ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ. ನೀವು ಬೇಕಂದ್ರೆ ಸ್ವಲ್ಪ ಗ್ರೇವಿ ಥರ ನಾವು ಏನು ಅದು ಫಸ್ಟಿಗೆ ಅದು ಎಲ್ಲ ಕಟ್ ಮಾಡಿಬಿಟ್ಟು ಕುದಿಸಿಟ್ಟಿರ್ತೀವಲ್ಲ ರೀ, ಅದೇ ನೀರನ್ನು ಇದಕ್ಕೆ ಸ್ವಲ್ಪ ಹಾಕ್ಬೋದು. ಅಂದರೆ ಒಬ್ಬೊಬ್ಬರಿಗೆ ಮ್ಯಾಗಿ ಗ್ರೇವಿ ಥರ ಇದ್ದರೆ ಇಷ್ಟ ಆಗುತ್ತೆ, ಆವಾಗ ಆ ನೀರನ್ನು ಸ್ವಲ್ಪ ಇದಕ್ಕೆ ಬಳಸ್ಬಿಟ್ಟು ರೆಡಿ ಮಾಡ್ಕೋಬೋದು. ನಮ್ಮ ಮನೆಯವರಿಗೆ ಅಳಸ್ ಥರ ಇದ್ರೆ ಇಷ್ಟ ಆಗಂಗಿಲ್ಲ ರೀ, ಹಿಂಗೆ ಇದ್ರೆ ಇಷ್ಟ ಆಗುತ್ತೆ. ಮ್ಯಾಗಿ ಮಾಡಿದ್ರು ಅಷ್ಟೇ ಸ್ವಲ್ಪ ನೀರು ಥರ ಮಾಡಿಬಿಟ್ರೆ ಅವ್ರಿಗೆ ಇಷ್ಟ ಆಗಂಗಿಲ್ಲ. ಈಗಿದ್ರೆ ಅದನ್ನು ಹಾಕಿಬಿಟ್ಟು ಚಲೋತ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಪ್ಪಲು ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದು. ನೀವು ಬೇಕಂದರೆ ಕ್ಯಾಬೇಜನ್ನು ಹಾಕ್ಬೋದು, ಕ್ಯಾಬೇಜ್ ಇದ್ದಿದ್ದಿಲ್ಲ ಅಂತ ನಾನು ತಪ್ಪಲು ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಈಗ ಸರ್ವ್ ಮಾಡಿದ್ದೀನಿ ನೋಡಿರಿ. ಎಷ್ಟು ಮಸ್ತಾಗೆ ಬಂದೈತಿ, ಟೇಸ್ಟ್ನು ಅಷ್ಟೇ ಸಖತ್ತಾಗಿರುತ್ತೆ. ಒಂದ್ಸಲ ತಿಂದುಬಿಟ್ರೆ ನೀವು ನೆಕ್ಸ್ಟ್ ಟೈಮ್ ಮಾಡ್ಕೊಂಡು ತಿನ್ನೋದಂತೂ ಗ್ಯಾರಂಟಿ ರೀ. ತನಗೆ ಅದನ್ನೇ ಹೇಳಕತ್ತಿದ್ದೆ ಟೇಸ್ಟ್ ನೋಡಮ್ಮ ಅಂತ. ನನ್ನ ಮಗಳಿಗಂತೂ ಈ ರೀತಿ ಮಾಡಿಕೊಟ್ರಂತೂ ಸಖತ್ ಖುಷಿ ಆಗೋದ್ರಿ. ಆ್ಯಕ್ಚುಲಿ ತನು ಇದ್ರೆ ಮ್ಯಾಗಿ ತಂದು ಇಟ್ಟಿದ್ಲು, ಅದನ್ನೇ ಮಾಡ್ಬೇಕಂತ ಅಂದಿದ್ಲು. ಮ್ಯಾಗಿ ಮಾಡಿಬಿಟ್ರೆ ಆಕಿಗೆ ಒಬ್ಬಕ್ಕಿಗೆ ಆಗೋದ್ರಿ. ಅಂದರೆ ನಾವು ಜಾಸ್ತಿ ಎಲ್ಲ ಮ್ಯಾಗಿ ತಂದಿಡಂಗಿಲ್ಲ. ಇದರ ಟೇಸ್ಟ್ ನೋಡಿಬಿಟ್ಟು ಮಸ್ತ್ ಆಗೈತೆ ಅಂತ ನಾನು ಹಾಕ್ಕೊಂಡು ತಿಂತೀನಿ, ನೀವು ತಿಂದ್ರೆ ಮಮ್ಮಿ ಅಂತ ಓದ್ಲ್ರಿ. ನಾನು ಟೇಸ್ಟ್ ನೋಡಿದೆ, ಟೇಸ್ಟ್ ಅಂತೂ ಮಸ್ತಾಗಿತ್ತು. ಇವತ್ತಿನ ವಿಡಿಯೋನು ಇಲ್ಲೇ ಮುಗಿಸೋನ್ರಿ. ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ.